30ನೇ ವರ್ಷದ 6ನೇ ತಿಂಗಳ ಸಾಮೂಹಿಕ ಕಲ್ಯಾಣ ಮಹೋತ್ಸವ ಮತ್ತು ವಿಶ್ವ ಪರಿಸರ ದಿನಾಚರಣೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಪರಮ ಪೂಜ್ಯರಾದ ಡಾಕ್ಟರ್ ಶ್ರೀ ಶಿವಮೂರ್ತಿ ಮುರುಘಾಚಾರ್ಯರು, ತ್ರಿವಿಧ ದಾಸೋಹಿಗಳು ಹಾಗೂ ಪೀಠಾಧ್ಯಕ್ಷರು, ಶೂನ್ಯ ಪೀಠಾಧ್ಯಕ್ಷರು ಬಸವಚಂದ್ರ ಶ್ರೀ ಮುರುಘಾಚಾರ್ಯರ ಎಲ್ಲದನ್ನು ನಮ್ಮ ಪರಿಸರದ ಒಂದು ಭಾಗ ಅಂತ ಭಾವಿಸಿ ಅವನ್ನೆಲ್ಲವಕ್ಕೂ ಪರಿಸರದ ಒಂದು ಸ್ಥಾನಮಾನ ಕೊಟ್ಟು ಉಳಿಸ್ತಾ ಬೆಳೆಸ್ತಾ ಹೋಗಬೇಕು ಅನ್ನೋದೇ ನನ್ನ ಈ ದಿನದ ತಮ್ಮೆಲ್ಲ ಕೊಡಬೇಕಾಗಿರ್ತಕ್ಕಂಥ ಒಂದು ಸಂದೇಶ. ಅರಣ್ಯ ಇಲಾಖೆ ಅಧಿಕಾರಿಯಾಗಿ ಅದು ಸಾರ್ವಜನಿಕ ವ್ಯಕ್ತಿಯಾಗಿ ಈ ದಿನ ನಮ್ಮ ಉಪಕರಣ ಸಂರಕ್ಷಣಾಧಿಕಾರಿಗಳು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಅವರ ಅನುಪಸ್ಥಿತಿಯಲ್ಲಿ ನಾನು ಈ ಸಂದೇಶವನ್ನು ಇಲಾಖೆ ಪರವಾಗಿ ತಮಗೆ ಕೊಡ್ತಾ ಇದ್ದೀನಿ. ಈ ವರ್ಷದ ಅಂದರೆ 2020ನೇ ವರ್ಷದ ಪರಿಸರ ದಿನಾಚರಣೆಯ ಧ್ಯೇಯೋಕ್ತಿಯನ್ನು ಸೆಲೆಬ್ರೇಟ್ ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆಯನ್ನು ಆಚರಿಸಿ ಸೆಲೆಬ್ರೇಟ್ ಮಾಡಿ ಅನ್ನೋದನ್ನು ಥೀಮ್ ಇದೆ. ಸೊ ಹಾಗಾಗಿ ಪರಿಸರವನ್ನು ಬೆಳೆಸುವಲ್ಲಿ ನಾವು ಎಲ್ಲರೂ ಕೂಡ ಅವೇರ್ನೆಸ್ ಎಲ್ಲರಿಗೂ ತಿಳಿಸಿ ಅದನ್ನು ಯಾವ ರೀತಿ ಉಳಿಸಬೇಕು ಬೆಳೆಸಬೇಕು ಅನ್ನೋದನ್ನು ಸೆಲೆಬ್ರೇಷನ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ವರ್ಷದ ಧ್ಯೇಯೋಕ್ತಿ. ಇದನ್ನು ನಾವು ಶರಣ ಪರಂಪರೆಯ ಸಾಮೂಹಿಕ ಕಲ್ಯಾಣ ಮಹೋತ್ಸವ ಕಳೆದ 30 ವರ್ಷಗಳಿಂದ ಇಲ್ಲಿ ನಡೀತಾ ಬಂದಿದೆ. ಇವತ್ತಿನ ಈ ಒಂದು ಕಲ್ಯಾಣ ಮಹೋತ್ಸವದ ಸಂದರ್ಭದಲ್ಲಿ ಅರಣ್ಯಾಧಿಕಾರಿಗಳಾಗಿರುವಂಥ ರಾಘವೇಂದ್ರ ರಾವ್ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ. ನಿಮ್ಮನ್ನು ಉದ್ದೇಶಿಸಿ ಅವರು ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಇಲ್ಲಿ ಸಮಾಜದ ಶ್ರೀಮಠದ ಪದಾಧಿಕಾರಿಗಳು ಇಲ್ಲಿದ್ದಾರೆ, ವಧುವರರು, ಮಾಧ್ಯಮದವರು, ಭಾಗವಹಿಸಿರುವ ನಿಮ್ಮೆಲ್ಲರಿಗೂ ಪ್ರೀತಿಯ ಶರಣು ಹೇಳುತ್ತಾ ಇಲ್ಲಿ 2 ವಿಚಾರಗಳನ್ನು ಬಹಳ ಮುಖ್ಯವಾಗಿ ಪ್ರಸ್ತಾಪವನ್ನು ಮಾಡಬೇಕಾಗಿದೆ. ಮೊದಲನೇದಾಗಿ ಆಗಾಗ ಮಾನವನ ಬದುಕಿಗೆ ರೋಗಾದಿಗಳು ಕಾಡ್ತವೆ. ಗಿಡ ಮರಗಳಿಗೂ ರೋಗಾದಿಗಳು ಇದ್ದಾವೆ. ನಿಸರ್ಗದ ನಡುವೆ ಬದುಕನ್ನು ನಡೆಸುವಂತಹ ಮಾನವನ ಬದುಕನ್ನು ರೋಗಾದಿಗಳು ಕಾಡ್ತಾ ಇದ್ದಾವೆ. ಅವುಗಳಲ್ಲಿ ಬಹಳ ಮುಖ್ಯವಾಗಿ ನಿಸರ್ಗ ನಿರ್ಮಿತವಾಗಿರುವಂತಹ ರೋಗಾದಿಗಳು, ಮಾನವ ನಿರ್ಮಿತವಾಗಿರುವಂತಹ ರೋಗಾದಿಗಳು, 2 ಬಗೆಯ ರೋಗಾದಿಗಳನ್ನು ನಾವಿಲ್ಲಿ ಕಾಣಲಿಕ್ಕೆ ನೋಡಲಿಕ್ಕೆ ಸಿಗ್ತವೆ. ಈಗ ನಾವೆಲ್ಲರೂ ಕರೋನಾ ಅನ್ನುವಂತಹ ಕರಾಳವಾಗಿರುವ ರೋಗದ ಕಬ್ಜದಲ್ಲಿ ಇದೆ. ಇಡೀ ಜಗತ್ತನ್ನು ಅದು ಆವರಿಸಿಕೊಂಡಿದೆ, ಅರ್ಥಾತ್ ವ್ಯಾಪಿಸಿಕೊಂಡಿದೆ. ಅದು ಈ ಜಗತ್ತಿಗೆ ಬಂದು 6 ತಿಂಗಳಾಯಿತು. ಹೇಗೆ ರಾಮಾಯಣ, ಇದು ಕೊರೋನಾಯಣ. ಆಯಣ ಅಂದರೆ ಆಗಮನ ಅಂತ, ಬರುವುದು ಅಂತ. ಈ ಕೊರೋನಾ ಅಯಣ ಆಗಿ ಕೊರೋನಾಯಣ 6 ತಿಂಗಳು ನಡೀತಾ ಇದೆ. ಅದು ಏನೆಲ್ಲ ವಿಧವಾಗಿರುವಂತಹ ಅಸಹಾಯಕತೆಯನ್ನು ಸೃಷ್ಟಿ ಮಾಡಿದೆ. ಎಂದೆಂದಿಗೂ ಇಲ್ಲದೇ ಇರುವಂತಹ ಸಾಮಾಜಿಕ ಅಂತರವನ್ನು ಸೃಷ್ಟಿ ಮಾಡಿದೆ. ಮಾನವ ಪ್ರಾಣಿಗಳಿಗೆ, ಅದರಲ್ಲಿಯೂ ಎತ್ತುಗಳು, ಎಮ್ಮೆಗಳು, ಆಕಳುಗಳಿಗೆ ಅವನು ಮೂಗುದಾರವನ್ನು ಹಾಕ್ತಾ ಇದ್ದ. ಈ ಕರೋನಾ ಅನ್ನುವಂಥ ಕಾಯಿಲೆ ಮಾನವನ ಬಾಯಿಗೆ ಇವತ್ತು ಮೂಗುದಾರವನ್ನು ಹಾಕಿ ಇವನು ಅವ್ರಿಗೆ ಆಗ್ತಾ ಇದ್ದ, ಅವುಗಳಿಗೆ ಆಗ್ತಾ ಇದ್ದ.
ಆ ಕೊರೋನಾ ಕಾಯಿಲೆ ಮಾನವನಿಗೆ ಮೂಗುದಾರವನ್ನು ಹಾಕಿದೆ. ಎಲ್ಲರೂ ಇವತ್ತು ಮುಖ ಗವಸುಗಳನ್ನು, ಮಾಸ್ಕ್ಗಳನ್ನು ಧರಿಸಿಕೊಂಡು ಜೀವನ ಸಾಗಿಸುವಂತಹ ಅನಿವಾರ್ಯತೆ ಇವತ್ತು ಸೃಷ್ಟಿಯಾಗಿದೆ. ಆ ಕಾಯಿಲೆಯ ಲಕ್ಷಣ ಹಾಗೆ ಇದೆ, ಅದೆಲ್ಲಿಯೂ ಕಾಣಿಸ್ಕೊಳ್ಳೋದೇ ಇಲ್ಲ, ಆದರೂ ಕಾಡ್ತಾ ಇದೆ. ಇನ್ವಿಸಿಬಲ್ ವೈರಸ್, ಅದು ಕಾಣಿಸಿಕೊಳ್ಳದೇ ಇರುವಂಥ ಒಂದು ವೈರಾಣು. ಕಾಣಿಸಿಕೊಳ್ಳದಂತೆ ಇದ್ದು ಅದು ಕಾಡ್ತಾ ಇದೆ. ಅದಕ್ಕೆ ಎಷ್ಟು ಶಕ್ತಿ ಇದ್ದಿರ್ಬೋದು ನೋಡಿ. ದಿನದಿಂದ ದಿನಕ್ಕೆ ಈ ಪಾಸಿಟಿವ್ ಕೇಸುಗಳು, ಟೆಸ್ಟ್ಗಳು ಇವತ್ತು ಹೆಚ್ಚಾಗ್ತಾ ಹೋಗ್ತಾ ಇದ್ದಾವೆ. ಇದು 5ನೇ ಲಾಕ್ಡೌನ್. ಇದು ಲಾಕ್ಡೌನ್ ಬಂದರೂ ಕೂಲ್ ಡೌನ್ ಆಗಿರಲಿ ಅಂತ ನಾವೆಲ್ಲ ಹೇಳ್ತೀವಿ. ಯಾರು ಫೆಲ್ ಡೌನ್ ಆಗಬಾರ್ದು, ಮತ್ತೊಂದೇನೋ ಮಾಡ್ಕೋಬಾರ್ದು, ಅಂತರವನ್ನು ಕಾಪಾಡಿಕೊಂಡೇ, ಮುಖಕ್ಕೆ ಕವಚವನ್ನು ಧರಿಸಿಕೊಂಡೇ, ಸ್ಯಾನಿಟೈಸರ್ ಉಪಯೋಗಿಸಿಕೊಂಡೇ ಇವತ್ತು ಜೀವನವನ್ನು ಸಾಗಿಸಬೇಕಾಗಿರುವಂಥ ಒಂದು ಅನಿವಾರ್ಯತೆ ಇದೆ. ಇಲ್ಲಿ ಬಂದಿರತಕ್ಕಂಥ ಯಾರಿಗೂ ಕೂಡ ಅದು ವೈರಾಣು ಇರಲಿಕ್ಕಿಲ್ಲ ಅಂತ ಅನ್ನಿಸುತ್ತೆ. ಮುಂಜಾಗ್ರತೆಯ ಕಾರಣಕ್ಕೋಸ್ಕರವಾಗಿ ನಾವೆಲ್ಲರೂ ಇದನ್ನು ಪಾಲಿಸಬೇಕಾಗಿದೆ. ಆ ಒಂದು ಹಂತದಲ್ಲಿ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಸಾವಿನ ಸಂಖ್ಯೆ ಹೆಚ್ಚಿದೆ. ನಮ್ಮ ಭಾರತದಲ್ಲಿ ಓನ್ಲಿ 2% ಸಮಥಿಂಗ್ ಸಾಯುವವರ ಸಂಖ್ಯೆ ಕೇವಲ 2% ಇರ್ಬೋದು ಅಂತ ಕಾಣಿಸ್ತದೆ. 1,000ಕ್ಕೆ ಈಗ 4 ಪಾಯಿಂಟ್ ಸಮಥಿಂಗ್ ಆಗಿದೆ ಸರ್. ಈಗ 4 ಪಾಯಿಂಟ್ ಸಮಥಿಂಗ್ ಆಗಿದೆ ಅಂತೇಳಿ 100ಕ್ಕೆ 4-5 ಜನ ಸಾಯುವಂಥ ಒಂದು ಸಂದರ್ಭ. ಮುಂಚೆ 100ಕ್ಕೆ 2 ಜನ ಸಾಯ್ತಾ ಇದ್ರು. ಏನು ಆ ಕಡೆ ಈ ಕಡೆಯಿಂದ ಬರ್ತಕ್ಕಂಥವರ ಸಂಚಾರ ಹೆಚ್ಚಾಗ್ತಾ ಇರೋದ್ರಿಂದ ಸಂಖ್ಯೆ ಹೆಚ್ಚಾಗಿದೆ, ಸಾವಿನ ಸಂಖ್ಯೆಯೂ ಕೂಡ ಇಮ್ಮಡಿ ಅಂದರೆ ಹೆಚ್ಚಿಗೆ ಆಗ್ತಾ ಇದೆ ಅನ್ನುವಂಥ ಆ ದಿಸೆಯಲ್ಲಿ ನಾವುಗಳು ಭಾರತೀಯರಲ್ಲಿ ಒಂದು ಹಂತದಲ್ಲಿ ರೋಗ ನಿರೋಧಕ ಶಕ್ತಿ ಇದೆ. ಆ ರೋಗ ನಿರೋಧಕ ಶಕ್ತಿಯಿಂದಾಗಿಯೇ ಇವತ್ತು ಭಾರತ ಚೆನ್ನಾಗಿ ಉಸಿರಾಡ್ತಾ ಇದೆ, ಭಾರತೀಯರು ಚೆನ್ನಾಗಿ ಬದುಕನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು. ಆ ದಿಸೆಯಲ್ಲಿ ಮುನ್ನೆಚ್ಚರಿಕೆಯ ಎಲ್ಲ ಕ್ರಮಗಳನ್ನು ನಾವುಗಳು ಪಾಲಿಸಿಕೊಂಡು ಜೀವನವನ್ನು ಸಾಗಿಸಬೇಕಾಗಿದೆ ಅನ್ನೋದು. ಇವತ್ತು ಜೀವ ಉಳಿಸ್ಕೊಳ್ಳೋದು ಸವಾಲಿನಿಂದ ಕೂಡಿದೆ, ಜೀವನವನ್ನು ಸಾಗಿಸುವುದೂ ಕೂಡ ಸವಾಲಿನಿಂದ ಕೂಡಿದೆ. ಜೀವನಕ್ಕೆ ಆಧಾರ ಬೇಕಲ್ಲ, ಆಹಾರ ಬೇಕಲ್ಲ, ನಿರ್ವಹಣೆ ಮಾಡಬೇಕಲ್ಲ. ಜೀವನಾಧಾರಿತವಾಗಿರುವಂಥ ಎಲ್ಲ ಕೆಲಸ ಕಾರ್ಯಗಳಿಗೆ ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಪರವಾನಗಿಯನ್ನು ಕೊಟ್ಟಿದೆ. ಇದೇ 8ನೇ ತಾರೀಕಿನಿಂದ ಹೋಟೆಲ್ಗಳು, ಮಾಲ್ಗಳೆಲ್ಲ ಇವತ್ತು ತೆರೆಯಲ್ಪಡುತ್ತವೆ. ಅದರ ಜೊತೆಯಲ್ಲಿ ಈ ಟ್ರೆಕ್ಕಿಂಗು, ಆನಂತರ ಇನ್ನು ಕಾಡಿನಲ್ಲಿ ನಡೆಯಬಹುದಾಗಿರುವಂಥ ಸಫಾರಿಗಳು, ರಾಷ್ಟ್ರೀಯ ಉದ್ಯಾನವನಗಳು, ಅಭಯಾರಣ್ಯಗಳು ಕೂಡ ಅವುಗಳು ಸಾರ್ವಜನಿಕ ವೀಕ್ಷಣೆಗೆ ಓಪನ್ ಆಗ್ತಾ ಇದ್ದಾವೆ ಅನ್ನುವಂಥ. ಯಾವುದೇ ಓಪನ್ ಆದರೂ ನಾವು ನಮ್ಮ ಎಚ್ಚರಿಕೆಯಲ್ಲಿ ಇರಬೇಕಾಗುತ್ತೆ. ಅದುವೇ ಈ ಕಾಲದ ಒಂದು ಅನಿವಾರ್ಯತೆ ಅನ್ನುವಂಥದ್ದನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಂಡು ಇವತ್ತು ವಿಶ್ವ ಪರಿಸರ ದಿನಾಚರಣೆ 2ನೆಯ ಸಂಗತಿ.
ಇನ್ನೆಲ್ಲ ವಿಧವಾಗಿರುವಂಥ ವೈರುಧ್ಯಗಳಿಗೆ, ವೈಪರೀತ್ಯಗಳಿಗೆ ಪರಿಸರದ ಅಸಮತೋಲನವೇ ಕಾರಣ ಅನ್ನುವಂಥದ್ದನ್ನು ಇದೆಲ್ಲರಿಗೂ ಅರ್ಥವಾಗ್ತಾ ಆಗಿದೆ. ನಿನ್ನೆ ಮೊನ್ನೆ ನೋಡಿ, ನಿಸರ್ಗ ಅನ್ನುವಂತಹ ಒಂದು ಸೈಕ್ಲೋನ್, ಚಂಡಮಾರುತ, ಅದು ಗುಜರಾತು ಮತ್ತು ನಮ್ಮ ಭಾರತದ ಮುಂಬೈ ಇತ್ಯಾದಿ ಪ್ರದೇಶಗಳಿಗೆ ಅದು ಅಪ್ಪಳಿಸಿತು. ಮುನ್ನೆಚ್ಚರಿಕೆಯ ಕ್ರಮದಿಂದಾಗಿ ಅಷ್ಟೇನೂ ಹಾನಿ ಆಗಲಿಲ್ಲ, ನಷ್ಟ ಆಗಲಿಲ್ಲ. ಆದರೂ ಈ ರೀತಿಯಾಗಿರುವಂತಹ ವಾಯುಭಾರ ಕುಸಿತ ಅಂತ ಹೇಳ್ತಾರೆ. ಇವೆಲ್ಲ ನಿಸರ್ಗದ ವೈಪರೀತ್ಯದಿಂದಾಗುವಂಥ ಒಂದು ಸಮಸ್ಯೆಗಳು ಆಗಿದ್ದಾವೆ. ಇತ್ತೀಚೆಗೆ ತಾನೇ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದಲ್ಲಿ ಮತ್ತು ಬಾಂಗ್ಲಾದೇಶದಲ್ಲಿಯೂ ಒಂದು ಚಂಡಮಾರುತ ಅಪ್ಪಳಿಸಿತು. ಎಲ್ಲಿಲ್ಲದ ಅನಾಹುತವನ್ನು ಅದು ಸೃಷ್ಟಿ ಮಾಡಿತು. ಸ್ವತಃ ಪ್ರಧಾನಮಂತ್ರಿಯವರೇ ವೈಮಾನಿಕವಾದ ಸಮೀಕ್ಷೆಯನ್ನು ಮಾಡಿ ಆ ರಾಜ್ಯಗಳಿಗೆ ಸಾವಿರಾರು ಕೋಟಿ ಪರಿಹಾರದ ಹಣವನ್ನು ಘೋಷಣೆ ಮಾಡಿ ಹೋದರು. ಒಂದು ಕಡೆ ಕರೋನಾ ಕಾಡ್ತಾ ಇದ್ದರೆ, ಮತ್ತೊಂದು ಕಡೆ ನೈಸರ್ಗಿಕವಾಗಿರುವಂಥ ಪ್ರಕೋಪಗಳೂ ಕೂಡ ಇವತ್ತು ಮಾನವ ಸಮಾಜವನ್ನು ಕಾಡ್ತಾ ಇದ್ದಾವೆ. ಆ ದಿಸೆಯಲ್ಲಿ ಪರಿಸರ ಉಳಿಸ್ಕೊಂಡ್ರೆ ನಾವು ಉಳ್ಕೊಳ್ತೀವಿ. ಎಲ್ಲಿ ಪರಿಸರದ ಹಾನಿ ನಡೆಯುತ್ತದೆ, ವಿನಾಶ ಆಗುತ್ತದೆ, ಹಂತ ಹಂತವಾಗಿ ಮಾನವ ಜನಾಂಗದ ವಿನಾಶವೂ ಆಗುತ್ತದೆ ಅನ್ನುವಂತಹ ರಹಸ್ಯವನ್ನು ನಾವು ಅರ್ಥ ಮಾಡಿಕೊಂಡು, ಹೇಗೆ ಮಾನವ ಸಂತತಿ ಎಲ್ಲ ಕುಟುಂಬಸ್ಥರು, ಸಂಸಾರಿಗಳು ತಮ್ಮ ಕುಟುಂಬದ ಕುಡಿಯಾಗಿ, ವಂಶ ವೃಕ್ಷವಾಗಿ ಸಂತಾನ ಬೇಕು ಅಂತ ಬಯಸ್ತಾರೆ, ಅದೇ ರೀತಿಯಾಗಿ ನಾವುಗಳು ಮತ್ತೊಂದು ಸಂತಾನವನ್ನು ಬಯಸಬೇಕು. ಆ ಮತ್ತೊಂದು ಸಂತಾನ ಯಾವುದು ಅಂದರೆ ವೃಕ್ಷ ಸಂತಾನ. ಮಾನವ ಸಮಾಜಕ್ಕೆ ಬೇಕಾಗಿರುವುದು ಮಕ್ಕಳ ಸಂತಾನ. ನಮ್ಮೆಲ್ಲರ ಬದುಕಿಗೆ ಬೇಕಾಗಿರುವಂಥದ್ದು ವೃಕ್ಷ ಸಂತಾನ. ಮಕ್ಕಳನ್ನು ಯಾವ ರೀತಿಯಾಗಿ ಪೋಷಣೆ ಮಾಡ್ತೀರಾ, ಅದೇ ರೀತಿಯಾಗಿ ವೃಕ್ಷಗಳನ್ನು ನಾವುಗಳು ಪೋಷಣೆ ಮಾಡಬೇಕಾಗಿದೆ. ಇದು ಕೇವಲ ವಿಶ್ವ ಪರಿಸರದ ದಿನ ಮಾತ್ರ ಮಾಡ್ತಕ್ಕಂಥದ್ದು ಅಲ್ಲ. ಇದು 365 ದಿನಗಳೂ ಕೂಡ ಈ ವೃಕ್ಷ ಪೋಷಣೆಯನ್ನು ಮಾಡ್ತಾ ಹೋದರೆ ಮುಂಬರುವಂತಹ ದಿನಗಳಲ್ಲಿ ರೋಗಾದಿಗಳ ಸಂಖ್ಯೆ ಕಡಿಮೆ ಆಗ್ಬೋದು. ಯಾವ ದೇಶದಲ್ಲಿ ಗಿಡ ಮರಗಳ ಸಂಖ್ಯೆ ಹೆಚ್ಚಾಗಿರುತ್ತೆ, ಅಲ್ಲಿ ಹೆಚ್ಚಾಗಿ ಮಳೆ ಬರುತ್ತೆ, ಮಳೆ ಸುರಿಯುತ್ತದೆ, ಅಲ್ಲಿ ಸಮೃದ್ಧಿಯನ್ನು ಕಾಣ್ತೀವಿ. ಯಾವ ದೇಶದಲ್ಲಿ ನಿಸರ್ಗದತ್ತವಾಗಿರುವಂಥ ಗಿಡ ಮರಗಳು ಇರೋದಿಲ್ಲ, ಅಲ್ಲಿ ಸಮೃದ್ಧಿ ಇರೋದಿಲ್ಲ. ಅದಕ್ಕೋಸ್ಕರವಾಗಿ ನಾವುಗಳು ಕಷ್ಟಪಟ್ಟು ಆದರೂ ಸಸಿಗಳನ್ನು, ಗಿಡಗಳನ್ನು, ಮರಗಳನ್ನು ಬೆಳೆಸುವಂಥ ಒಂದು ವೃಕ್ಷ ಪ್ರೇಮವನ್ನು ತೋರಿಸ್ಬೇಕಾಗಿದೆ. ಅನೇಕ ಜನರು ಪ್ರಾಣಿ ಪ್ರೀತಿಯನ್ನು ತೋರಿಸ್ತಾರೆ, ಮಾನವ ಪ್ರೀತಿಯನ್ನು ತೋರಿಸ್ತಾರೆ. ಅದೆಲ್ಲದರ ಜೊತೆಯಲ್ಲಿ ಇವತ್ತು ವೃಕ್ಷ ಪ್ರೀತಿಯನ್ನು, ಪರಿಸರ ಪ್ರೀತಿಯನ್ನು ಇವತ್ತು ತೋರಿಸುವುದರ ಮುಖಾಂತರವಾಗಿ ಮಾನವ ತಾನೂ ಬಾಳಬೇಕಾಗಿದೆ. ಈ ಪ್ರಕೃತಿಯನ್ನು ಉಳಿಸಿಕೊಳ್ಳಬೇಕಾಗಿದೆ. ಪ್ರಕೃತಿ ಉಳಿಸ್ಕೊಂಡ್ರೆ, ಪ್ರಕೃತಿಯನ್ನು ನಾವು ಉಳಿಸ್ಕೊಂಡ್ರೆ ಅದು ನಮ್ಮನ್ನು ಉಳಿಸುತ್ತದೆ. ಇಂಥ ಒಂದು ಚಿಂತನೆಗಳನ್ನು ಈ ಒಂದು ಸಂದರ್ಭದಲ್ಲಿ ಮಾಡುತ್ತಾ ಇಲ್ಲಿ 10 ಜೋಡಿ ಇವತ್ತಿನ ಸಂದರ್ಭದಲ್ಲಿ ಬಹುತೇಕ ಏಪ್ರಿಲ್ ಮೇ ತಿಂಗಳು ಭಾಳ ಸೀಮಿತವಾಗಿರುವಂಥ ಕಲ್ಯಾಣ ಮಹೋತ್ಸವಗಳನ್ನು ನಮ್ಮ ಶ್ರೀಮಠ ಸಂಘಟನೆ ಮಾಡಿತ್ತು. ಇವತ್ತು ಸ್ವಲ್ಪ ಹೆಚ್ಚಿನ ಸಂಖ್ಯೆ ಇದೆ. 10 ಜೋಡಿಗಳಿಗೆ ನಾವು ಅವಕಾಶವನ್ನು ಮಾಡಿಕೊಂಡಿದ್ವಿ. 10 ಜೋಡಿಗಳಲ್ಲಿಯೂ ಒಂದು ಅಂತರ್ಜಾತಿ ವಿವಾಹ ಸೇರಿ, ಹುಡುಗ ಲಿಂಗಾಯತರು, ಹುಡುಗಿ ಆದಿ ಕರ್ನಾಟಕ.
ಇದರ ನಿಂತ್ಕೊಳ್ರಪ್ಪ ನೋಡೋಣ ಯಾರು ಅವರು. ವರ ಲಿಂಗಾಯತ ವಧು ಆದಿ ಕರ್ನಾಟಕ. ನಿಂತ್ಕೊಳ್ಳಿ, ಯಾರು ನಿಂತ್ಕೊಳ್ಳ. ಹಾಂ ನಿಂತ್ಕೊಳ್ಳಮ್ಮ, ನೀ ಹೇಳಿದ್ದು. ಅವ್ರು ಲಿಂಗಾಯತರು, ನೀವು ಎಷ್ಟೇ, ಅದಕ್ಕೆ ನಿಲ್ಲಿಸ್ತಾ ಇರೋದು ನಾವೀಗ. ಅವ್ರಿಗೊಂದ್ಸಾರಿ ಜೋರಾಗಿ ಚಪ್ಪಾಳೆಯನ್ನು ಹಾಕ್ತೀವಿ. ವಧುವರರು ಕೂಡ ಒಂದಿಲ್ಲೊಂದು ಕಾಯಕವನ್ನು ಮಾಡುತ್ತಾ ಕೂತ್ಕೊಳ್ಳಿ. ಸತಿಪತಿಗಳು ಪರಸ್ಪರ ಒಬ್ಬರನ್ನು ಒಬ್ಬರು ಅರ್ಥ ಮಾಡಿಕೊಂಡು ಜೀವನವನ್ನು ಸಾಗಿಸುವಂಥ ಒಂದು ಸಂದರ್ಭವನ್ನು ತಂದುಕೊಳ್ರಿ. ನಿಮ್ಮನ್ನೆಲ್ಲ ಆಶೀರ್ವದಿಸ್ಲಿಕ್ಕೋಸ್ಕರವಾಗಿ ಇವತ್ತು ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲರೂ ಬಂದಿರತಕ್ಕಂಥದ್ದು ಒಂದು ವಿಶೇಷ. ಕೊರೋನಾ ಇಲ್ಲದೆ ಹೋದರೆ ಇನ್ನು ಸಾವಿರಾರು ಜನರು ಇಲ್ಲಿ ಬಂದು ತಮ್ಮ ಮಕ್ಕಳ ಬಾಂಧವರ ಮದುವೆಯಲ್ಲಿ ಭಾಗವಹಿಸುವಂಥ ಒಂದು ಸಂದರ್ಭ ಇರ್ತಾ ಇತ್ತು. ಕರೋನಾ ಇರೋದರಿಂದ ಈ ರೀತಿಯಾಗಿರುವಂಥ ಶಿಸ್ತು, ಸಂಯಮ, ನಿಯಮಗಳಿಗೆ ಒಳಪಟ್ಟು ಇವತ್ತು ಕಲ್ಯಾಣ ಮಹೋತ್ಸವವನ್ನು ನೆರವೇರಿಸಬೇಕಾಗಿದೆ. ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹಾರೈಸುತ್ತಾ ಈ ಚಿಂತನೆಗಳನ್ನು ಮುಗಿಸ್ತೀನಿ. ವಿಭೂತಿಧಾರಣೆ, ಭವವನ್ನು ನಿವಾರಿಸುವ ವಿಭೂತಿಧಾರಣೆಯ ಮಹತ್ವವನ್ನು ಕುರಿತು ಪೂಜ್ಯರ ವಚನ ಈ ರೀತಿ ಹೇಳುತ್ತಿದೆ. ವಿಭೂತಿಯೆಂಬುದು ಶಿವನ ಕಾಂತಿಯಯ್ಯ, ವಿಭೂತಿಯೆಂಬುದು ಶೂನ್ಯ ತತ್ವದ ಸಂಕೇತವಯ್ಯ, ವಿಭೂತಿಯೆಂಬುದು ಸಮಾನವಾಗಿ ಸ್ವೀಕರಿಸುತ್ತೇವೆ. ಸತಿಪತಿಗಳ ನಡುವಿನ ಸಾಮರಸ್ಯವೇ ಸಂಸಾರದ ಗುಟ್ಟು ಎಂದು ತಿಳಿದು ನಡೆಯುತ್ತೇವೆ. ಒಂದೇ ಮಗು ಮನೆ ತುಂಬ ನಗು ಎಂಬುದನ್ನು ಅರಿತು ಬಾಳುತ್ತೇವೆ. ನಮಗೆ ಜನಿಸುವ ಮಗುವಿಗೆ ಉತ್ತಮ ಸನ್ನಡತೆ ಸಂಸ್ಕಾರ ಹಾಗೂ ಶಿಕ್ಷಣವನ್ನು ನೀಡಿ ಉತ್ತಮ ವ್ಯಕ್ತಿಯನ್ನಾಗಿ ಮಾಡುತ್ತೇವೆಂದು ಗುರುಗಳ ಮತ್ತು ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಪ್ರತಿಜ್ಞೆ ಮಾಡುತ್ತೇವೆ. ಈಗ ಪ್ರಭಾವ ಇರೋದಿಲ್ಲ, ಆದರೂ ಚಂದ್ರಗ್ರಹಣ ಸಂದರ್ಭದಲ್ಲಿ ಮದುವೆ ಮಾಡ್ತಾ ಇರೋದು. ಇಲ್ಲಿ ಮದುವೆ ಆಗುವವರು ಕರ್ಕೊಂಡು ಬಂದಿರೋರು ಯಾವುದೇ ರೀತಿಯಾಗಿರುವಂಥ ಭಯ ಪಡಬೇಡ್ರಿ. ನಾವು ಸೂರ್ಯಗ್ರಹಣ ಚಂದ್ರಗ್ರಹಣದ ದಿನನೂ ಮದುವೆ ಮಾಡಿಸಿದ ಉದಾಹರಣೆಗಳಿದ್ದಾವೆ. ಅದಕ್ಕೆ ಈ ಮಾಹಿತಿ ನಿಮಗಿರಲಿ ಅಂತ. ಪುಷ್ಪ ಜಾತಿಗಳೆಲ್ಲ ನಿಬ್ಬಣವ ಬಂದಿದೆ. ವಿಶ್ವ ಪರಿಸರ ದಿನಾಚರಣೆಯನ್ನು ಘೋಷಣೆ ಮಾಡಿ ಅವತ್ತಿನಿಂದ ಇವತ್ತಿನವರೆಗೆ ಈ ಬಗ್ಗೆ ಹೆಚ್ಚಿನ ಒಂದು ಜಾಗೃತಿ ಮೂಡ್ತಾ ಇರತಕ್ಕಂಥದ್ದು ಸಂತೋಷ ಪಡುವಂಥ ಒಂದು ಸಂಗತಿಯಾಗಿದೆ. ಆಗಾಗ ನಿಸರ್ಗ ಪ್ರಕೋಪಗಳು ಸಂಭವಿಸ್ತಾ ಇದ್ದಾವೆ. ಕಾಡಿಗೆ ಬೆಂಕಿ ಬೀಳುವಂಥದ್ದು, ಭಾಳ ಸಾರಿ ಮಾನವನೇ ನಿಸರ್ಗದ ಮೇಲೆ
ಕೃತ್ಯವನ್ನು ದೌರ್ಜನ್ಯವನ್ನು ಮಾಡ್ತಾನೆ. ಹಾಗಾಗಿ ಭಾಳ ಕಾಡನ್ನು ಅರಣ್ಯವನ್ನು ನಾವುಗಳು ಕಳ್ಕೊಳ್ತಾ ಇದ್ದೀವಿ ಅನ್ನುವಂಥ ಒಂದು ಚಿಂತೆ ಎಲ್ಲರನ್ನೂ ಕಾಡ್ತಾ ಇದೆ. ಆ ದಿಸೆಯಲ್ಲಿ ನಿಸರ್ಗ ಪೋಷಣೆ ಅದು ನಮ್ಮೆಲ್ಲರ ಒಂದು ಹೊಣೆಯಾಗಬೇಕು, ಜವಾಬ್ದಾರಿಯಾಗಬೇಕು. ಅಂದಾಗ ಮಾತ್ರ ಈ ಒಂದು ಪ್ರಕೃತಿಗೆ ಎಲ್ಲ ರೀತಿಯಾಗಿರುವಂಥ ಒಂದು ರಕ್ಷಣೆ ದೊರಕುತ್ತದೆ. ಅದು ನಮ್ಮೆಲ್ಲರ ಇವತ್ತಿನ ಆದ್ಯ ಕರ್ತವ್ಯ ಅಂತ ನಾವು ಭಾವಿಸಿ ಗಿಡ ಮರಗಳನ್ನು ಬೆಳೆಸುವಂಥ ಒಂದು ಸಂದರ್ಭವನ್ನು ಮತ್ತೆ ತಂದುಕೋಬೇಕಾಗಿದೆ. ನಮಗೆ ಇನ್ನೊಂದು ರಸ್ತೆಗಳು ಮಾಡಲಿಕ್ಕೆ ಮ್ಯಾಕ್ಸಿಮಮ್ಮು ಮರಗಳನ್ನು ಕಡಿತಾರೆ. ಇವರಿಗೆಲ್ಲ ಯಾವ ರೀತಿ ನೀವು ಸಂದೇಶ ಮಾಡಿ? ಅದೇ ಇದು ಬೆಳೆಯುತ್ತಿರುವಂತಹ ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶಗಳಲ್ಲಿ ಈ ರೀತಿಯಾಗಿರುವಂಥ ಒಂದು ರಸ್ತೆಯ ಅಗಲೀಕರಣ ಮಾಡ್ತಕ್ಕಂಥದ್ದು ಕೂಡ ಅನಿವಾರ್ಯ ಆಗಿದೆ. ಆದರೆ ಎಷ್ಟು ಅಗಲೀಕರಣ ಮಾಡಿದಂಥ ಸಂದರ್ಭದಲ್ಲಿ ಗಿಡಗಳು ನಾಶ ಆಗ್ತವೆ ಅನ್ನುವಂಥ ಒಂದು ಎಸ್ಟಿಮೇಟ್ ಮಾಡಿಕೊಂಡು ಅದರಷ್ಟೇ ಅದಕ್ಕಿಂತ ಹೆಚ್ಚಿಗೆ ಗಿಡಗಳನ್ನು ಬೆಳೆಸುವಂಥ ಒಂದು ಯೋಜನೆಯನ್ನು ಮಾಡಿದರೆ ಯಾವುದು ಮಾರಕ ಅಲ್ಲ. ಒಂದು ಕಡೆ ಕಡಿಯುವಂಥ ಕ್ರಿಯೆ ನಡೀತಾ ಇರಬೇಕಾದ್ರೆ ಮತ್ತೊಂದು ಕಡೆ ಸಸಿಗಳನ್ನು ನೆಡುವಂಥ ಒಂದು ಪೋಷಿಸುವಂಥ ಒಂದು ಕೆಲಸವೂ ನಡಿಬೇಕಾಗುತ್ತೆ ಅನ್ನುವಂಥ.